ಸರ್ ಈಗ ಮೊನ್ನೆ ಬ್ಲೂ ಸ್ಮಾರ್ಟ್ ಅಂತ ಕಂಪನಿ ಕ್ಲೋಸ್ ಆಯ್ತು. ಹೌದು ಹೌದು. ಮತ್ತೆ ದೀಪಿಕಾ ಪಡುಕೋಣೆ ಮತ್ತೆ ಮಹೇಂದ್ರ ಸಿಂಗ್ ಧೋನಿ ಮಹೇಂದ್ರ ಸಿಂಗ್ ಧೋನಿ 500 ಕೋಟಿ ಲಾಸ್ ಅಂತ ಹೇಳ್ತಿದ್ರು. ಅದ್ರ ಬಗ್ಗೆ ಏನ್ ವಿಷಯ ಇರ್ತಾರೆ ಅವರು ಯಾವ ವಿಚಾರ ಕ್ಲೋಸ್ ಆಯ್ತು? ಲಾಸ್ ಆಯ್ತು ಸರ್. ಇದು ಬ್ಲೂ ಸ್ಮಾರ್ಟ್ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಬಂದಂತಹ ಒಂದು ಎಲೆಕ್ಟ್ರಿಕಲ್ ಕ್ಯಾಬ್ ಸಂಸ್ಥೆ. ಇದು ಲಾಸ್ ಆಗೋದಕ್ಕೆ ಕಾರಣ ಏನು ಅಂದ್ರೆ ಜಗ್ಗಿ ಬ್ರದರ್ಸ್ ಅಂತ ಹೇಳಿ ಅವ್ರನ್ನ ಕರೀತಾರೆ. ಅವ್ರಿಬ್ರು ಏನ್ ಮಾಡಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಹೂಡಿಕೆಯಲ್ಲಿ ಸಾಲನ ತಗೊಂಡ್ಬಂದು ಅವರು ಅವರ ಸ್ವಂತ ಖರ್ಚಿಗೆ 200-300 ಕೋಟಿಯಷ್ಟು ಕೂಡ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಒಂದು ವಿಷಯ ಬಂದಿರುವಂತದ್ದು. ಮತ್ತೆ ಈ ಜಗ್ಗಿ ಬ್ರದರ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಮಾಹಿತಿ ಬರ್ತಾ ಇದ್ದೇನು ಅಂದ್ರೆ, ಈ ಶೇರ್ ಹೋಲ್ಡರ್ಗಳು ಈ ಬ್ಲೂ ಸ್ಮಾರ್ಟ್ಗೆ ಹಲವಾರು ಜನ ಶೇರ್ ಹೋಲ್ಡರ್ಗಳು ಇದ್ದಾರೆ. ಅದರಲ್ಲಿ ದೀಪಿಕಾ ಪಡುಕೋಣೆ ಹೆಸರು ಮುಂಚೂಣಿಯಲ್ಲಿ ಬಂತು, ಅದು ನಮಗ್ ಸತ್ಯ ಗೊತ್ತಿತ್ತು. ಅದಾದ್ಮೇಲೆ ಮಹೇಂದ್ರ ಸಿಂಗ್ ಧೋನಿನೂ ಕೂಡ ಇದ್ರು ಅಂತ ಇತ್ತು, ಆದ್ರೆ ಗಾಳಿ ಸುದ್ದಿ ಹರಿದಾಡ್ತಾ ಇತ್ತು. ಈ ಕ್ಲೋಸ್ ಆದ್ಮೇಲೆ ಗೊತ್ತಾಗಿದ್ದು ಮಹೇಂದ್ರ ಸಿಂಗ್ ಧೋನಿ ಅವರು ಕೂಡ ಇದ್ದಾರೆ ಅಂತ. ಇದು 2 ಅಂಶ. 3ನೇದು ಬಂದು ಇನ್ಕ್ಲೂಡಿಂಗ್ ಭಾವೇಶ್ ಅಗರ್ವಾಲ್, ಓಲಾ ಭಾವೇಶ್ ಅಗರ್ವಾಲ್ ಕೂಡ ಬ್ಲೂ ಸ್ಮಾರ್ಟ್ ಅಲ್ಲಿ ಶೇರ್ ಹೋಲ್ಡರ್ ಅನ್ನೋ ಒಂದು ಮಾಹಿತಿನೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಮಗೂ ಕೂಡ ಗೊತ್ತಾಗ್ತಾ ಇದೆ. ಇಲ್ಲಿ ಒಂದು ಬ್ಲೂ ಸ್ಮಾರ್ಟ್ ಅನ್ನೋದ್ರಲ್ಲಿ ಎಷ್ಟು ಜನ ಶೇರ್ ಹೋಲ್ಡರ್ಗಳಿದ್ದಾರೆ ಅದನ್ನ ಅವರೇ ಪ್ರಕಟಣೆಗೊಳಿಸಿದ್ರೆ ಗೊತ್ತಾಗ್ತದೆ. ಇನ್ಕ್ಲೂಡಿಂಗ್ ಏನಾದ್ರು ನಮ್ಮ ಕರ್ನಾಟಕದ ಯಾವ್ದಾದ್ರು ರಾಜಕಾರಣಿಗಳು ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗಿದಾರ ಅಂತ ಅವ್ರೇನಾದ್ರು ಪ್ರಕಟಣೆಗೊಳಿಸಿದ್ರೆ ನಮಗ್ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಮೈನ್ ಅಲ್ಲಿ ಈಗ ನಿಮಗ್ ಗೊತ್ತಿರೋ ಹಾಗೆ ಮಹೇಂದ್ರ ಸಿಂಗ್ ಧೋನಿ ಮತ್ತೆ ದೀಪಿಕಾ ಪಡುಕೋಣೆ ಅನ್ನೋ ಹೆಸರು. ಇಲ್ಲಿ ಬ್ಲೂ ಸ್ಮಾರ್ಟ್ ಅನ್ನೋ ಸಂಸ್ಥೆ ಯಾಕೆ ಇಲ್ಲಿ ಫೇಲ್ಯೂರ್ ಆಯ್ತು ಅಂದ್ರೆ, ಬ್ಲೂ ಸ್ಮಾರ್ಟ್ ಅನ್ನೋದಕ್ಕೆ ಪ್ರಾರಂಭದಲ್ಲಿ ಅವರು ಕರ್ನಾಟಕ ಚಾಲಕರುಗಳನ್ನು ಕೂಡ ತಗೊಂತಾ ಇದ್ರು. ಆಗ ಇದೇ ಬ್ಲೂ ಸ್ಮಾರ್ಟ್ ಹಬ್ಗೆ ನಾನೇ ಹೋಗಿ ಗಲಾಟೆ ಮಾಡಿದ್ದೆ ದೇವನಹಳ್ಳಿ ಹತ್ರ. ಅಲ್ಲಪ್ಪ, ನೀವು ಬ್ಲೂ ಸ್ಮಾರ್ಟ್ ಅನ್ನೋ ಸಂಸ್ಥೆಗೆ ಚಾಲಕರುಗಳನ್ನ ತಗೊಂತಿದ್ದೀರಾ, ಇಲ್ಲಿ ಕನ್ನಡಿಗ ಚಾಲಕರ ಜೊತೆಗೆ ಬೇರೆ ರಾಜ್ಯದವ್ರನ್ನು ಕೂಡ ತಗೊಂತಿದ್ದೀರಾ, ನಮ್ಮ ಕರ್ನಾಟಕದ ಚಾಲಕರನ್ನ ನೀವು ತಗೊಳ್ತಿದ್ದೀರಾ ಅಂದ್ಮೇಲೆ ಅವ್ರಿಗೆ ESIPF ಸೌಲಭ್ಯನ ಕೊಡ್ತಾ ಇದ್ದೀರಾ ನೀವು ಅಂತ ಹೇಳಿ ನಾನಲ್ಲೋ ಗಲಾಟೆ ಮಾಡ್ತೀನಿ. ಅವ್ರಂತಾರೆ ನಾವ್ ಯಾವ್ದೇ ಕಾರಣಕ್ಕೂ ESIPF ಎಲ್ಲ ನಾವು ಕೊಡೋದಿಲ್ಲ ಅಂತ. ನಾನು ಆ ಚಾಲಕರನ್ನು ಕೂಡ ಕೇಳ್ತೀನಿ, ಅಲ್ರಯ್ಯ ನೀವು 20-25 ಸಾವಿರ ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತೀರಾ, ನಿಮ್ಗೆ ESIPF ಇಲ್ಲ ಅಂದ್ರೆ ಇಲ್ಲೆಲ್ಲ ಕೆಲಸ ಮಾಡಕ್ ಹೋಗ್ಬಿಡಿ, ನಿಮ್ಮನ್ನ ಅವರು ಕಾರ್ಮಿಕರು ಅನ್ನೋ ರೀತಿಯಲ್ಲಿ ತಗೊಂಡಿರೋದು. ಹಂಗಾಗಿ ನೀವು ಕಾರ್ಮಿಕ ಇಲಾಖೆಯಿಂದ ಸಿಗೋ ಬೆನಿಫಿಟ್ಗಳು ಬೇರೆ, ಆದ್ರೆ ಈ ಸಂಸ್ಥೆಯಿಂದ ನಿಮ್ಗೆ ESIPF ಕೊಡ್ಬೇಕು ಅನ್ನೋ ರೀತಿಲೆಲ್ಲ ಹೇಳ್ತೀನಿ. ಆಗ ಅಲ್ಲಿರೋ ಚಾಲಕರುಗಳು ಏನಂತಾರೆ, ಅಣ್ಣ ತುಂಬಾ ಟರ್ಮ್ಸ್ ಅಂಡ್ ಕಂಡೀಷನ್ ಗಳಿದಾವೆ, ಈ ಗಾಡಿನ ನಾವು ಓಡಿಸ್ತಾ ಇದ್ದಾಗ ನಾವೇ ಹೋಗಿ ಗುದ್ದಿದ್ರು ಇಲ್ಲ ಇನ್ನೊಬ್ರು ಯಾರೇ ಬಂದು ಗುದ್ದಿದ್ರು ಅದು ಇನ್ಶೂರೆನ್ಸ್ ಕ್ಲೈಮ್ಗೆ ಅಂತ ಬಿಟ್ಟಾಗ ನಮ್ಮ ಸಂಬಳದಲ್ಲೇ ಅವ್ರು ಕಟ್ ಮಾಡ್ಕೊಡ್ತಿದ್ದಾರೆ ಅನ್ನೋ ರೀತಿಲೆಲ್ಲ ವಿಚಾರಗಳು ಬಂತು. ಆಮೇಲೆ ಹಾರನ್ ಮಾಡಿದ್ರು ಕೂಡ ಪೆನಾಲ್ಟಿ, ಲೇಟ್ ಆಗಿ ಲಾಗಿನ್ ಆದ್ರೂ ಕೂಡ ಪೆನಾಲ್ಟಿ, ಈ ತರ ಹಲವಾರು ರೀತಿ ಪೆನಾಲ್ಟಿಗಳು ಆಗ್ತಾ ಇದಾರೆ ಅಂತ ಆ ಚಾಲಕರುಗಳು ಹೇಳಿದ್ರು. ನನ್ಗೆ ಅವತ್ತೇ ಕನ್ಫರ್ಮೇಶನ್ ಆಯ್ತು, ಇಲ್ಲಿ ನಮ್ ಚಾಲಕರುಗಳು ಜಾಸ್ತಿ ದಿನ ಉಳಿಯೋದಿಲ್ಲ ಅಂತ. ಹಂಗಾಗಿ ಏನಾಯ್ತು, ಅಲ್ಲಿ ಕಾಲಕ್ರಮೇಣ ಏನಾಯ್ತು, ಕನ್ನಡಿಗ ಡ್ರೈವರ್ಸ್ ಗಳು ಕಡಿಮೆ ಆಗ್ತಾ ಬಂದ್ರು. ಆಮೇಲೆ ಅಲ್ಲಿ ಯಾರು ಅವ್ರನ್ನ ಅಟ್ಯಾಚ್ಮೆಂಟ್ ಮಾಡ್ಕೊಂತಿದ್ರಲ್ಲ, ಅಲ್ಲಿನ ವ್ಯಕ್ತಿ ಕನ್ನಡಿಗ ಚಾಲಕರುಗಳು ಇದ್ರೆ ಯಾವತ್ತಿದ್ರು ಕೂಡ ನಮ್ಗೆ ಇದು ಡೇಂಜರ್ ಅಂತ ಹೇಳಿ ಕನ್ನಡಿಗರನ್ನ ಅಲ್ಲಿಂದ ಕಿತ್ತಾಕುವಂತ ಕೆಲಸಗಳು ತುಂಬಾ ಜಾಸ್ತಿನೇ ನಡೀತಾ ಇತ್ತು. ಅಲ್ಲಿ ಲೋಕಲ್ ಅಲ್ಲಿ ಸ್ಥಳೀಕರು ಕೂಡ ಇವ್ರಿಗೆ ಸಪೋರ್ಟಿವ್ ಆಗಿದ್ರು. ಇವ್ರು ಯಾವಾಗ ಅಲ್ಲಿ ಸ್ಥಳೀಕರನ್ನು ಕೂಡ ಕೆಲಸದಿಂದ ತೆಗೆದಾಕುವಂತ ಕೆಲಸ ಮಾಡಿದ್ರು, ಇವ್ರ ವಿರುದ್ಧ ಅವರು ಕೂಡ ಎಗೇನೆಸ್ಟ್ ಆಗುವಂತ ಕೆಲಸಕ್ಕೆ ಮುಂದಾದ್ರು. ಆಮೇಲೆ ಅಲ್ಲಿ ಏನ್ ಇವ್ರು ಹಬ್ಗಳು ಮಾಡ್ಕೊಂಡಿದ್ದಾರೆ, ಅಲ್ಲಿ ಅವರು KPTCL ವಿದ್ಯುತ್ ನಿಗಮ ಘಟಕದಿಂದ ದೊಡ್ಡ ಮಟ್ಟದಲ್ಲಿ ಅವ್ರ ಕೆಲಸಗಳು ಅಂದ್ರೆ ಅಪ್ರೂವಲ್ ಎಲ್ಲ ತಗೊಳ್ಬೇಕಾಗಿತ್ತು. ಅವ್ರಲ್ಲಿ ಏನ್ ಹಬ್ಗಳು ಮಾಡಿದ್ದಾರೆ ಅದೆಲ್ಲವೂ ಕೂಡ ಇಲ್ಲೀಗಲ್, ಅಕ್ರಮವಾಗಿ ಮಾಡಿರೋ ಹಬ್ಗಳು ಅನ್ನೋ ವಿಷಯನೂ ಕೂಡ ನಮಗ್ ಗೊತ್ತಾಯ್ತು. ಅದನ್ನ ಅಲ್ಲಿರೋ ಸ್ಥಳೀಕರುಗಳೇ ನಮ್ಗೆ ಹೇಳಿದ್ರು, ಸೋಮಣ್ಣ ನಮ್ಮನ್ನ ಬಳಸ್ಕೊಂಡು ಇಷ್ಟೆಲ್ಲ ಮಿಸ್ಯೂಸ್ ಮಾಡ್ಕೊಂಡ್ರಿ ಇವರು, ಹಬ್ಗಳನ್ನ ತಗೊಳ್ಬೇಕು ಅಂದ್ರೆ ಇಲ್ಲಿ ಲೈಸೆನ್ಸ್ ಎಲ್ಲ ತಗೊಂಡಿರ್ಬೇಕು, ಇಲ್ಲಿ ಬೆಸ್ಕಾಂಗೂ ಕೂಡ ಇವರು ಮೋಸ ಮಾಡಿದ್ದಾರೆ, ಈ ತರ ಎಲ್ಲ ಹಬ್ಗಳನ್ನ ಕೊಡಕ್ ಬರೋದಿಲ್ಲ, ಇಲ್ಲಿ ವೋಲ್ಟೇಜ್ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ನಾನಾ ತರ ವಿಷಯಗಳನ್ನ ಹೇಳಿದ್ರು. ಆಮೇಲೆ ಏನಾಯ್ತು, ನಡೀಲಿ ಇದು ಎಷ್ಟು ದಿನ ನಡೆಯುತ್ತೋ ನಡೀಲಿ ಅನ್ಕೊಂಡಿದ್ದು. ಆಮೇಲೆ ಹಿಂದಿ ವಾಲಾಗಳಿಗೆ ಮತ್ತೆ ಕೇರಳದವ್ರನ್ನ ಇಲ್ಲಿ ತುಂಬ್ಕೊಳಕ್ ಶುರು ಮಾಡಿದ್ರು ಬ್ಲೂ ಸ್ಮಾರ್ಟ್ ಅಲ್ಲಿ. ತುಂಬ್ಕೊಳ್ತಾ ಏನಾಯ್ತು, ನಮ್ಮ ಬೆಂಗಳೂರಿನಲ್ಲಿ ನೇತ್ರ ಅನ್ನೋ ಕ್ಯಾಮ್ರಾನ ಎಲ್ಲಾ ಕಡೆ ಅಳವಡಿಸಿದ್ದಾರೆ. ಎಂಟೈರ್ ಬೆಂಗಳೂರು ನೇತ್ರ ಅನ್ನೋ ಕ್ಯಾಮ್ರಾ ಅಳವಡಿಸಿದ್ದಾರೆ. ಈ ಹಿಂದಿ ವಾಲಾಗಳು ಮತ್ತೆ ಕೇರಳದವ್ರು ಏನು ನಮ್ಮ ಬೆಂಗಳೂರಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದಾರೆ, ಇವರು ಯಾವ ಸಿಗ್ನಲ್ಗಳನ್ನು ಕೂಡ ಕ್ಯಾರೆ ಅಂತ ಇರ್ಲಿಲ್ಲ, ಹೆಂಗ್ ಬೇಕಂಗ್ ಹೊಡ್ಕೊಂಡು ಹೋಗಿದ್ದಾರೆ. ಬೇಕಾದ್ರೆ ನೀವು ಇವಾಗ್ಲೂ ಕೂಡ ತಗ್ಸಿ, ಆ ರೆಫೆಕ್ಸ್ ಅನ್ನೋದಾಗಿರ್ಬೋದು, ಈ ಬ್ಲೂ ಸ್ಮಾರ್ಟ್ ಅನ್ನೋದಾಗಿರ್ಬೋದು, ಒಂದೊಂದು ಗಾಡಿ ಮೇಲೆ ಸಾವಿರಾರು ಗಟ್ಟಲೆ ಫೈನ್ಗಳಿದಾವೆ. ಆ ಫೈನ್ ದುಡ್ಡನ್ನ ಕಟ್ಟಕ್ ಆಗ್ತಾ ಇಲ್ಲ ಇವ್ರ ಕೈಯಲ್ಲಿ. ಒಂದು ಎರಡನೇದು, ಮತ್ತೆ ಈ ಗಾಡಿಗಳನ್ನ ಯಾರೆಲ್ಲ ಓಡಿಸ್ತಿದ್ರಲ್ಲ ಹಿಂದಿ ವಾಲಾಗಳು ಮತ್ತೆ ಕೇರಳದವರು, ತದ್ವಾ ಆಕ್ಸಿಡೆಂಟ್ಗಳು ಮಾಡಿದ್ದಾರೆ. ಆ ಗಾಡಿಗಳು ಎಷ್ಟೋ ಗಾಡಿಗಳು ಇನ್ಶೂರೆನ್ಸ್ ಕ್ಲೈಮ್ ಆಗ್ತಾ ಇಲ್ಲ. ಈ ತರ ಸಮಸ್ಯೆಗಳು ಅದರಲ್ಲಿ ತುಂಬಾ ಕಂಡು ಬರ್ತಾ ಇತ್ತು. ಆಮೇಲೆ ಅಲ್ಲಿರೋ ಡ್ರೈವರ್ಗಳು ನಮ್ಗೆ ಎಷ್ಟೋ ಸರಿ ಫೋನ್ಗಳು ಮಾಡಿ ನಮ್ಗೆ ಸ್ಯಾಲರಿಗಳು ಕೊಡ್ತಾ ಇಲ್ಲ ಅಂತಾನು ಕೂಡ ಫೋನ್ ಮಾಡಿ ಹೇಳೋರು.
ನೀವೆಲ್ಲ ಒಂದಾಗ್ಬೇಕ್ರಯ್ಯ ಅಂತ ಹೇಳಿ ನಾವು ಕೇಳಿದಾಗ ಯಾರು ಬರಲ್ಲ ಸೋಮಣ್ಣ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋರು. ನೋಡಿ, ಈ ವಿದ್ಯಮಾನ ಒಂದ್ ಕಡೆ ನಡೀತಾ ಇದ್ರೆ ಇನ್ನೊಂದು ವಿದ್ಯಮಾನ ಏನ್ ನಡೀತಾ ಇತ್ತು, ಈ ಜಗ್ಗಿ ಬ್ರದರ್ಸ್ ಅನ್ನೋರು ಬ್ಯಾಂಕ್ ಅಲ್ಲಿ ಸಾಲ ತಗೊಂಡ್ಬಂದು ಅವರ ವೈಯಕ್ತಿಕ ವಿಚಾರಗಳಿಗೆ ಹಣನ ದುರುಪಯೋಗ ಪಡ್ಕೊಂಡಿರೋದ್ರಿಂದ ಶೇರ್ ಹೋಲ್ಡರ್ಗಳಿಗೆ ಇವ್ರುಗಳು ಒಂದ್ ರೀತಿಯಲ್ಲಿ ಅನ್ಯಾಯ ಮಾಡ್ಕೊಂಡೇ ಬರ್ತಾ ಇದ್ರು. ಕಾಲಕ್ರಮೇಣ ಏನಾಯ್ತು, ಈ ಒಂದು ಸಂಸ್ಥೆ ಯಾವಾಗ ಈ ತರ ಒಂದು ಸಣ್ಣ ಪುಟ್ಟ ವಿಚಾರಗಳಿಂದ ಹಂತವಾಗಿ ನೆಲ ಕಚ್ಚೋದಕ್ಕೆ ಶುರುವಾಯ್ತು, ಇವರ ಬಿಸ್ನೆಸ್ ಕಂಪ್ಲೀಟ್ಲಿ ಡ್ರಾಪ್ ಆಗೋದಕ್ಕೆ ಶುರುವಾಯ್ತು. ಮತ್ತೆ ಶೇರ್ ಹೋಲ್ಡರ್ಗಳಿಗೂ ಕೂಡ ಗೊತ್ತಾಯ್ತು ಈ ಜಗ್ಗಿ ಬ್ರದರ್ಸ್ ಅನ್ನೋರು ಸಾಲನ ತಗೊಂಡ್ಬಂದು ಸ್ವಂತಕ್ಕೆ ಒಂದ್ 200-300 ಕೋಟಿನ ಬಳಸ್ಕೊಂಡಿರೋದ್ರಿಂದ ಇವರು ನಮ್ಗೆ ಎಲ್ಲರಿಗೂ ಕೂಡ ಮೋಸ ಮಾಡಿದ್ದಾರೆ ಅನ್ನೋ ವಿಷಯ ಯಾವಾಗ ಸ್ಪ್ರೆಡ್ ಆಯ್ತು, ಇದು ನಂಬಿಕೆ ಮೇಲೆ ಸಂಪೂರ್ಣವಾಗಿ ಹೊಡೆತ ಬೀಳುವಂತ ಕೆಲಸನೂ ಕೂಡ ಆಯ್ತು. ಹಂಗಾಗಿ ಈ ಕಡೆ ಬಿಸ್ನೆಸ್ ಅಲ್ಲೂ ಕೂಡ ಲಾಸ್ ಆಯ್ತು. ಅವ್ರು ಅಲ್ಲಿ ಶೇರ್ ಯಾರು ಇವ್ರ ಜೊತೆ ಶಾಮಿಲ್ ಆಗಿ ಶೇರ್ಗಳು ಹಾಕಿದ್ರು ಅವ್ರಿಗೂ ಕೂಡ ಗೊತ್ತಾಯ್ತು ಇವರು ನಮ್ಗೆ ಮೋಸ ಮಾಡ್ತಾ ಇದ್ದಾರೆ ಅಂತ. ಇದೆಲ್ಲದರ ಪರಿಣಾಮ ಬ್ಲೂ ಸ್ಮಾರ್ಟ್ ಅನ್ನೋ ಸಂಸ್ಥೆ ಸಂಪೂರ್ಣವಾಗಿ ನೆಲ ಕಚ್ಚುವಂತ ಕೆಲಸ ಆಗಿದೆ. ಈಗ ನೀವು ಮೊನ್ನೆ ರೀಸೆಂಟ್ಲಿ ಸೀಸರ್ಗಳು ಕೂಡ ಹ್ಯಾಡ್ಗಳಿಗೆ ಹೋಗಿ ಆ ಒಂದು ಬ್ಲೂ ಸ್ಮಾರ್ಟ್ ಕಾರ್ಗಳನ್ನ ಸೀಸ್ ಮಾಡಿದ್ದಾರೆ. ಅದು ಯಾವ ರೀತಿಯಲ್ಲಿ ಸೀಸ್ ಮಾಡಿದ್ದಾರೆ ಅಂದ್ರೆ, ಒಂದು ಬಜಾಜ್ ಹೆಸರನ್ನ ಹೇಳಿದ್ರು, ಮತ್ತೆ ಶ್ರೀರಾಮ್ ಫೈನಾನ್ಸ್ ಹೇಳಿದ್ರು, ಚೋಳ ಹೇಳಿದ್ರು, ಮತ್ತೆ ಇನ್ನೂ ಒಂದು ಹಲವಾರು ಫೈನಾನ್ಸ್ ಗಳು ಕೂಡ ಅದ್ರ ಮೇಲೆ ಸಾಲ ಕೊಟ್ಟಿದ್ದಾರೆ. ಹಂಗಾಗಿ ಅವ್ರುಗಳು ನಮ್ಗೆ ಏಜೆನ್ಸಿಗಳು ಕೊಟ್ಟಿರೋದು ಗಾಡಿಗಳನ್ನ ಸೀಸ್ ಮಾಡಿ ಅಂತ ಹೇಳಿ, ಹಂಗಾಗಿ ನಾವು ಈ ಗಾಡಿಗಳನ್ನೆಲ್ಲ ಸೀಸ್ ಮಾಡಕ್ ಬಂದಿದೀವಿ ಅನ್ನೋ ಒಂದು ಮಾಹಿತಿ ಹೊರಗಡೆ ಬಂತು. ಸೀಸು ಕೂಡ ಮಾಡಿದ್ದಾರೆ, ಗಾಡಿಗಳನ್ನ ತಗೊಂಡೋಗಿ ಯಾರ್ಡ್ಗಳಿಗೆ ಹಾಕಿದ್ದಾರೆ. ರೀಸೆಂಟ್ಲಿ ಬಂದು ಓಲಾ ಭವಿಷ್ ಅಗರ್ವಾಲ್ ಬಂದು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾರೆ. ಈ ಭೇಟಿ ಮಾಡಿರೋ ಉದ್ದೇಶ ಏನು ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಎಲ್ಲೂ ಹೇಳಲಿಲ್ಲ, ಮತ್ತೆ ಭವೇಶ್ ಅಗರ್ವಾಲ್ ಕೂಡ ಎಲ್ಲೂ ಹೇಳ್ಕೊಂಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಟ್ರಾನ್ಸ್ಪೋರ್ಟ್ ವಿಚಾರ ಅಂತ ಹೇಳಿ ಬರ್ದಾಕ್ಬಿಟ್ರು ಅಷ್ಟೇ. ಆದ್ರೆ ವಾಸ್ತವ ಏನು ಅನ್ನೋದು ಆಮೇಲೆ ನಮ್ಗೆ ಏನ್ ಗೊತ್ತಾಗಿದ್ದು ಅಂದ್ರೆ, ಈ ಬ್ಲೂ ಸ್ಮಾರ್ಟ್ ಅಲ್ಲಿ ಏನೆಲ್ಲ ಕ್ಯಾಬ್ಗಳು ಸೀಸ್ ಆಗಿದಾವೆ, ಈ ಎಲ್ಲಾ ಕ್ಯಾಬ್ಗಳನ್ನು ಕೂಡ ಓಲಾ ಭವೇಶ್ ಅಗರ್ವಾಲ್ ಕೊಂಡ್ಕೊಂತಾ ಇದ್ದಾನೆ. ಈತ ಆ ಗಾಡಿಗಳನ್ನ ಇಟ್ಕೊಂಡು ಓಲಾದಲ್ಲಿ ರನ್ ಮಾಡ್ಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿ ಇದ್ದಾನೆ ಅನ್ನೋ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೆ ಈಗ ಈ ಬೈಕ್ ವಿಚಾರಗಳು ಕೂಡ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಮಾರ್ಗಸೂಚಿ ವಿಚಾರವಾಗಿ ಏನಾದ್ರು ಡಿ ಕೆ ಶಿವಕುಮಾರ್ ಅವ್ರನ್ನ ಭವೇಶ್ ಅಗರ್ವಾಲ್ ಭೇಟಿ ಮಾಡಿದ್ರ, ಸರ್ಕಾರಕ್ಕೆ ಏನಾದ್ರು ಮಾರ್ಗಸೂಚಿ ವಿಚಾರದಲ್ಲಿ ಏನಾದ್ರು ಮಾತುಕತೆಗಳು ನಡೆದಿದ್ಯಾ, ಇಲ್ಲ ಮಾರ್ಗಸೂಚಿ ಅನ್ನೋ ಹೆಸರಲ್ಲಿ ಏನಾದ್ರು ವರ್ಕೌಟ್ ಆಗುತ್ತಾ ಅಂತ ಏನಾದ್ರು ಸರ್ಕಾರ ಏನಾದ್ರು ಎದುರು ನೋಡ್ತಾ ಇದೆಯಾ, ಇದೆಲ್ಲವೂ ಕೂಡ ಒಂಥರ ನಿಗೂಢವಾಗಿದೆ. ಒಟ್ನಲ್ಲಿ ನಾವ್ ಹೇಳೋದಿಷ್ಟೇ, ನಮ್ಮ ಕ್ಯಾಬ್ ಚಾಲಕರುಗಳಿಗೆ ಮತ್ತೆ ಆಟೋ ಚಾಲಕರುಗಳಿಗೆ ಈ ಸಂಸ್ಥೆಗಳು ಮತ್ತೆ ಈ ಬಿಸ್ನೆಸ್ ಮ್ಯಾನ್ಗಳು ಮತ್ತೆ ಈ ರಾಜಕಾರಣಿಗಳನ್ನ ದಯವಿಟ್ಟು ನಂಬೋದನ್ನ ಬಿಡಿ. ಯಾಕೆಂದ್ರೆ ನಮ್ಗೆ ಸರ್ಕಾರ ನಮಗೂ ಕೂಡ ಅನುಕೂಲ ಮಾಡಿಕೊಟ್ಟಿದೆ. ಸಾರಿಗೆ ಇಲಾಖೆ ಈ ಒಂದು ರೇಟ್ ಅಲ್ಲಿ ನೀವು ಪ್ರಯಾಣಿಕರ ಸೇವೆ ಕೊಡಿ ಅಂತ ಹೇಳಿದೆ, ಪ್ರಯಾಣಿಕರಿಂದ ಮೀಟರ್ ಮುಖಾಂತರ ನೀವು ಹಣ ತಗೊಳ್ಳಿ ಅಂತ ಹೇಳಿದೆ. ಇಂತ ಒಂದು ದೊಡ್ಡ ಅಸ್ತ್ರನ ನಮ್ ಕೈಯಲ್ಲಿ ಇಟ್ಕೊಂಡು ನೀವ್ ಯಾಕೆ ಈ ಸಂಸ್ಥೆಗಳು ಮೊರೆ ಹೋಗ್ತಾ ಇದ್ದೀರಾ? ನೀವ್ ಯಾಕೆ ಆ ಬೈಕ್ ಟ್ಯಾಕ್ಸಿ ಹಿಂದೆ ಬಿದ್ದಿದ್ದೀರಾ? ನೀವ್ ಯಾಕೆ ಆ ರಾಮಲಿಂಗಾರೆಡ್ಡಿ ಹಂಗೆ ಹೇಳ್ಬೇಕು, ಹೈಕೋರ್ಟ್ ಹಿಂಗೆ ಹೇಳ್ಬೇಕು, ಈ ಸಂಸ್ಥೆಗಳು ಯಾಕೆ ನಮ್ಗೆ ಅನ್ಯಾಯ ಮಾಡ್ತಾ ಇದಾವೆ? ಯಾಕೆ ಈ ಗೋಜೆ ನಿಮಗ್ ಬೇಕಿಲ್ಲ? ಇರೋಂತ ಒಂದು ವ್ಯವಸ್ಥೆಗೆ ನೀವೆಲ್ಲ ಯಾಕೆ ಕೈ ಜೋಡಿಸದೆ ಮತ್ತೆ ಆ ಸಂಸ್ಥೆಗಳನ್ನ ಪರಾವಹಿಸ್ಕೊಂಡು ಹೋಗ್ತಾ ಇದ್ದೀರಾ? ನೀವಲ್ಲಿ ಪ್ರತಿದಿನ ಲಾಗಿನ್ ಮಾಡ್ತೀರಾ, ಒಂದ್ ಕಡೆ ತೇಜೋವಧೆ ಮಾಡ್ತೀರಾ, ಬೈಕ್ ಟ್ಯಾಕ್ಸಿ ರನ್ ಮಾಡ್ತದೆ ಅಂತ ಹೇಳಿ. ನೋಡಿ, ಈ ಸಂಸ್ಥೆಗಳ ವಿಚಾರವಂತಿಕೆಗಳಲ್ಲಿ ನಮ್ಮ ಓನರ್ ಕಮ್ ಡ್ರೈವರ್ಸ್ ಗಳು ಸಂಪೂರ್ಣವಾಗಿ ಆಚೆ ಬರ್ಬೇಕು. ನೀವು ಆಚೆಗೆ ಬರೋವರೆಗೂ ನೀವು ಅಲ್ಲೇ ಇಟ್ಕೊಂಡು ಅವ್ರ ಮೇಲೆ ಏನೋ ನಾವು ಮಾಡ್ಬೇಕು ಅನ್ಕೊಂಡು ನೀವು ಸುಮ್ನೆ ಸಂಘ ಸಂಸ್ಥೆಗಳು ಲೀಡರ್ಗಳನ್ನ ನಂಬ್ಕೊಂಡು ಓಡಾಡ್ಕೊಂಡಿದ್ರೆ, ಲೀಡರ್ಗಳ ಕೈಯಲ್ಲಿ ಅಧಿಕಾರ ಇಲ್ಲ. ನಮ್ಗೆ ಯಾವ್ದು ಸರ್ಕಾರದಿಂದ ಒಂದು ಪೋಸ್ಟಿಂಗ್ ಅಂತ ಕೊಟ್ಟಿಲ್ಲ, ನಾವೇನು ವಿಧಾನಸೌಧದಲ್ಲಿ ಕೂತಿಲ್ಲ, ನಾವ್ ಹೇಳ್ದಂಗ ಅಲ್ಲಿ ನಡೆಸ್ಬೇಕು ಅನ್ನೋದಕ್ಕೆ ನಾವು ಹೋರಾಟ ಮಾಡ್ಬೋದು, ನಿಮ್ ಪರ ಧ್ವನಿ ಎತ್ಬೋದು. ಈ ಎಮ್ಮೆ ಚರ್ಮ ಸರ್ಕಾರಗಳು ನಮ್ಮ ಧ್ವನಿಗಳನ್ನ ಕೇಳಿಲ್ಲ ಅಂದಾಗ ಅದ್ ಅಲ್ಲಿದಲ್ಲಿಗೆ ನಿರ್ನಾಮ ಆಗ್ತಾ ಇರ್ತದೆ. ಹಂಗಾಗಿ ನೀವು ಯಾರೋ ಏನೋ ಒಳ್ಳೇದ್ ಮಾಡ್ತಾರೆ ಅದೆಲ್ಲ ಬಿಡ್ಬಿಡಿ, ಒಳ್ಳೇದ್ ಏನಿದೆ ಆ ಅಂಶನ ಇಟ್ಕೊಂಡು ಕೈ ಜೋಡಿಸ್ಕೊಂಡು ಹೋಗುವಂತ ರೀತಿಯಲ್ಲಿ ಒಂದಾಗಿ ಬದಲಾಗಿ, ಇದಿಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ.